ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ತುಂಬ ಶುಭಪ್ರದವಾದ ದಿವಸ. ಸೋಮವಾರದ ಮಟ್ಟಿಗೆ ತುಂಬ ಶುಭ. ಪಂಚಮಿ ತಿಥಿ, ಪೂರ್ಣಾ ತಿಥಿ ಅಂತ ಕರೀತಾರೆ ಇದನ್ನು. ತುಂಬ ಒಳ್ಳೆಯ ಉತ್ತಮವಾದ ಉತ್ಕೃಷ್ಟವಾದ ತಿಥಿ, ಶುಭ ಕಾರ್ಯಗಳಿಗೆ ಹೇಳಿ ಮಾಡಿಸಿದ ತಿಥಿಯಾಗಿದೆ. ಚಿತ್ರಾ ನಕ್ಷತ್ರ ಕೂಡ, ಚಿತ್ತ ಚಿತ್ರ ಎರಡೂ ರೀತಿಯ ಸಂಬೋಧನೆ ಇದೆ. ಹೀಗಾಗಿ ಆ ನಕ್ಷತ್ರವೂ ಕೂಡ ತುಂಬ ಪ್ರಶಸ್ತವಾದದ್ದು, ಗ್ರಾಹ್ಯ ನಕ್ಷತ್ರ ಅಂತ ಪರಿಗಣಿಸಲ್ಪಟ್ಟಿದೆ. ಹೀಗಾಗಿ ಶುಭ ಕಾರ್ಯಗಳಿಗೆ ಈ ದಿವಸ ತಾರಾನುಕೂಲ ಇದ್ದರೆ ಅದು ಬಹಳ ಮುಖ್ಯ. ಜನ್ಮ ಸಂಪತ್ ವಿಪತ್ ಕ್ಷೇಮ ಪ್ರತ್ಯರ ಸಾಧಕೋ ವಧ ಮೈತ್ರಂ ಪರಮ ಮೈತ್ರಂಚ ಜನ್ಮಾದೀನಿ ಪುನಃ ಪುನಃ ಅಂತ ಒಂದು ಮಾತು ಆಧಾರ ಇದೆ. ಜನ್ಮತಾರೆಯಲ್ಲಿ ಶಾಂತಿ ಇತ್ಯಾದಿಗಳನ್ನು ಮಾಡಿಸಬಹುದು, ಆದರೆ ಶುಭ ಕಾರ್ಯಗಳಿಲ್ಲ. ಅಂದರೆ ವಿವಾಹ, ಉಪನಯನ ಈ ಥರದಕ್ಕೆ ಸ್ತ್ರೀಯರಿಗೆ ಸಾಧ್ಯತೆ ಇದೆ. ಜನ್ಮತಾರೆ ತೊಂದರೆ ಇಲ್ಲ ಅಂತ ಪುನರ್ಜನ್ಮದ ರೀತಿಯಲ್ಲಿ ಅದನ್ನು ಭಾವಿಸ್ತಾರೆ ಸ್ತ್ರೀಯರು ವಿವಾಹವನ್ನು, ಅದು ಸಾಧ್ಯ ಅಂತ. ಉಳಿದ ಹಾಗೆ ಸಂಪತ್ತಾರೆ ತುಂಬ ಶ್ರೇಷ್ಠವಾದದ್ದು. ಕ್ಷೇಮತಾರೆ ಅತ್ಯಂತ ಶುಭ, ಕ್ಷೇಮವನ್ನೇ ಹೇಳುತ್ತೆ. ಆಯಾ ತಾರಾನುಕೂಲ ಏನನ್ನು ಹೇಳ್ತಾ ಇದೆಯಾ? ಸಂಪತ್ತಾರೆ ಅಂದರೆ ಸಂಪತ್ತಾಗಿ ಪರಿಣಮಿಸುತ್ತೆ. ಈ ದಿವಸ ಸಂಪತ್ತಾರೆಯಾಗಿದ್ದರೆ, ವಿವಾಹ ಮಾಡ್ಕೊಳ್ತಾ ಇದ್ದೀರ ಅಂದರೆ ವಿವಾಹ ಸಂಪತ್ತು, ವ್ಯಾಪಾರ ಮಾಡ್ತಾ ಇದ್ದೀರಂದರೆ ಸಂಪತ್ತು ಹರಿದು ಬರುತ್ತೆ. ಚಿತ್ತಾ ನಕ್ಷತ್ರ. ಹಸ್ತ ನಕ್ಷತ್ರದವರಿಗೆ ಚಿತ್ರ ನಕ್ಷತ್ರ ಸಂಪತ್ತಾರೆಯಾಗಿರುತ್ತೆ. ಹೀಗಾಗಿ ಹಸ್ತ ನಕ್ಷತ್ರದವರು ಸಾಧ್ಯತೆ ಇದೆ. ಆ ರೀತಿಯಲ್ಲಿ ನಾನು ಹೇಳಿದ್ದು ಉದಾಹರಣೆಗೆ. ನಂತರ ಕ್ಷೇಮತಾರೆ ಅಂದರೆ ಕ್ಷೇಮವಾಗಿರುತ್ತೆ. ಕ್ಷೇಮವಾಗಿ ಯಾವುದೋ ಒಂದು ವ್ಯವಹಾರ ಮಾಡ್ತಾಯಿದ್ರೆ ಕ್ಷೇಮವಾಗಿರುತ್ತೆ. ಯಾವುದೋ ಪ್ರಯಾಣ ಮಾಡ್ತಾ ಇದ್ದರೆ ಸಂತೋಷ, ಕ್ಷೇಮದಾಯಕವಾಗಿರುತ್ತೆ. ಆ ರೀತಿಯಲ್ಲಿ ಕ್ಷೇಮತಾರೆ, ಅದನ್ನು ನೋಡ್ಕೊಳ್ಬೇಕು. ಸಾಧಕ ತಾರೆ, ಪ್ರತ್ಯರ ಅಂತಿದೆ, ವಿಪತ್ತಂತ ಒಂದು ಹೋಯ್ತಲ್ಲ, ಆ ವಿಪತ್ತಾರೆಯಲ್ಲಿ ಮಾಡಿದ್ರೆ ವಿಪತ್ತಾಗತ್ತೆ ಅಂತ. ಚಿತ್ತ ನಕ್ಷತ್ರ ಒಳ್ಳೆಯದೆ, ಆದರೆ ಉತ್ತರ ನಕ್ಷತ್ರದವರಿಗೆ ಉತ್ತರ ಹಸ್ತ ಚಿತ್ತ ಅದು ವಿಪತ್ತಾರೆಯಾಗುತ್ತೆ. ಅದು ಚಿತ್ತ ನಕ್ಷತ್ರ ಒಳ್ಳೆಯದೇ, ಆದರೆ ನಿಮಗಾಗಲ್ಲ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕು. ಈ ಥರದ್ದಿದೆ, ಅದೇ ಪರಮ ಮೈತ್ರ ತಾರೆವರೆಗೆ ಇದೆ. ಇದನ್ನೆಲ್ಲ ನೋಡಿಕೊಂಡು ಒಂದು ನಿರ್ಣಯ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಚೆನ್ನಾಗಿ ಪರಿಶೀಲಿಸ್ಕೊಳ್ಳಿ. ಚೆನ್ನಾಗಿದೆ ಚಿತ್ತ ನಕ್ಷತ್ರ, ಮುಂದೆ ಯಾವುದೋ ಹಸ್ತ ನಕ್ಷತ್ರ ಚೆನ್ನಾಗಿದೆ, ಅನುರಾಧ ಮಹಾನಕ್ಷತ್ರ ಅಥವಾ ಮಖ ನಕ್ಷತ್ರ ಈ ಥರದ್ದೆಲ್ಲ ಕಲ್ಪನೆ ಇದೆ ನಮಗೆ, ಒಳ್ಳೇದಲ್ವಾ ಅಂತ. ನಿಮಗೆ ಒಳ್ಳೇದಾಗಿರಲ್ಲ. ಒಳ್ಳೇದು ಹೌದು, ನಕ್ಷತ್ರ ಒಳ್ಳೇದು ಹೌದು, ಚಿತ್ತ ನಕ್ಷತ್ರ. ಆದರೆ ಯಾರಿಗೆ ಅದನ್ನು ನೋಡ್ಕೊಳ್ಬೇಕು, ಆಗ ಇದೆಲ್ಲ ಶುಭ ಅನಿಸ್ಕೊಳ್ಳುತ್ತೆ. ಇದನ್ನು ಪರಿಗಣಿಸ್ಕೊಂಡು ನೀವು ಕೆಲಸಗಳನ್ನು ಮಾಡಿ ಚೆನ್ನಾಗಿ ಬಲ್ಲವರಿಂದ ತಿಳಿದು ಒಂದು ನಿರ್ಣಯಕ್ಕೆ ಬನ್ನಿ. ಯಾರು ಚೆನ್ನಾಗಿ ಗೊತ್ತಿದೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ಇದನ್ನು ಅಳತೆ ಕಡ್ಡಿಗಳು ನಿಮ್ಮ ಹತ್ರನೇ ಇರುತ್ತೆ. ನನಗೆ ಅಷ್ಟೆಲ್ಲ ಶಾಸ್ತ್ರ ತಿಳುವಳಿಕೆ ಇಲ್ವಲ್ಲಪ್ಪ, ಹೆಂಗೆ ಅಳಿಯೋದು, ಇದೆಲ್ಲ ಏನು ಅಗತ್ಯ ಇಲ್ಲ. ಹಿಮಾಲಯ ಅಳಿಲಿಕ್ಕೆ ಒಂದು ಸಣ್ಣ ಗಜಕಡ್ಡಿನೇ ಉಪಯೋಗಿಸೋದು. ಹೀಗಾಗಿ ಇದಕ್ಕೆ ಇಂಥದ್ದೇ ಪ್ರಮಾಣ ಬೇಕು. ನೀವು ಅಧ್ಯಯನ ಮಾಡಿ, ಒಬ್ಬ ಸಂಗೀತಜ್ಞ ಚೆನ್ನಾಗಿ ಹಾಡ್ತಾ ಇದ್ದರೆ ಒಂದು ಚೂರು ಶ್ರುತಿ ತಪ್ಪಾದ್ರೂ ನೀವು ಕಂಡುಹಿಡಿದು ಬಿಡ್ತೀರಾ, ಶ್ರುತಿ ಮಿಸ್ ಮಾಡಿಕೊಂಡ ಅಂತ. ಆ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಗೊತ್ತಾಗುತ್ತೆ ಯಾರಿಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋದು. ನಿಮಗೆ ನಿಮ್ಮಂಥ ಬುದ್ಧಿವಂತರು ಇದ್ದಾರಾ? ಹೀಗಾಗಿ ಎಲ್ಲ ಜನರೆಲ್ಲ ಬುದ್ಧಿವಂತರೇ ಇದ್ದಾರೆ. ಹೀಗಾಗಿ ಅದನ್ನೆಲ್ಲ ಹೇಳಿಕೊಡ್ಬೇಕಾಗಿಲ್ಲ. ಚೆನ್ನಾಗಿ ಪರಿಶೀಲಿಸ್ಕೊಳ್ಳಿ ಅಷ್ಟೇ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.